ಅವರು ಅಮಿತ್ ಶಾ ಅವ್ರನ್ನು ಕರೆದಿದ್ದಾರೆ, DK ಶಿವಕುಮಾರ್ ಅವ್ರನ್ನು ಕರೆದಿದ್ದಾರೆ. ಇದರಲ್ಲಿ ಏನು ವಿಶೇಷ ಅರ್ಥ ಇದೆ? ಇದೇನು BJP ಪಾರ್ಟಿ ಫಂಕ್ಷನ್? ಅದೊಂದು ಶಿವರಾತ್ರಿಯ ಕಾರ್ಯಕ್ರಮ. ಆ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಹೋಗಿದ್ರಲ್ಲಿ ಏನು ತಪ್ಪೇನಿದೆ ಹೇಳಿದ್ರಲ್ಲಿ? ಈಗ ನಿನ್ನೆ ನಾನು ದೇವಸ್ಥಾನಗಳಿಗೆ ಶಿವರಾತ್ರಿ ಇದಕ್ಕೆ ನಾನು ಕೂಡ ಹೋಗಿ ಬಂದಿದ್ದೀನಿ. 2 ದೇವಸ್ಥಾನಕ್ಕೆ ನಾನು ಹೋಗಿ ಬಂದಿದ್ದೀನಿ. ಇದು ಆ ಅನೇಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಕಾಂಗ್ರೆಸ್ನವ್ರದವ್ರು ಕರೀತಾರೆ, BJP ಅವ್ರು ಕರೀತಾರೆ, ಜನತಾದಳದವ್ರು ಕರೀತಾರೆ. ಏನ್ ತಪ್ಪೇನಿದೆ? ಧಾರ್ಮಿಕ ಕಾರ್ಯಕ್ರಮ ಎಲ್ಲರೂ ಕರೀತಾರೆ. ಈಗ ನಮ್ಮ ಸ್ವಾಮಿಗಳು ಹೊತ್ತನು ಸಹ ಬಹಳಷ್ಟು ಎಲ್ಲರನ್ನೂ ಕೂಡ ಕರೀತಾರೆ. ಮಠಗಳು, ಸ್ವಾಮೀಜಿಯವರು, ಎಲ್ಲ ಪಕ್ಷದವ್ರು ಕರೀತಾರೆ. ಅವರು ಹೋಗಿರ್ತೀವಿ ಎಷ್ಟೋ ಸಲ. ಹೋದ ಸುತ್ತೂರು ಸ್ವಾಮೀಜಿಯವರು ಇದು ಮಾಡಿದ ಕಾರ್ಯಕ್ರಮ ನನಗೂ ಕರೆದಿದ್ರು, ವಿಜೇಂದ್ರ ಅವ್ರಿಗೂ ಕರೆದಿದ್ರು, ಮಾದೇವಪ್ಪವ್ರಿಗೂ ಕರೆದಿದ್ರು, ಶ್ರೀರಾಮ್ ನಂತರ CM ಅವ್ರಿಗೂ ಕರೆದಿದ್ರು. ಏನು ವಿಶೇಷತೆ ಅದರಲ್ಲಿದೆ? ಆ ರೀತಿ ಒಂದು ಚರ್ಚೆ ಅಂದ್ರೆ ಬಿಜೆಪಿ ನಾಯಕರಿಗೆ ಹತ್ರ ಆಗ್ತಾ ಇದಾರೆ ನೋಡಿ. ಅದಲ್ಲ ನಿಮಗೆ ಸ್ವತಃ DCM ಅವರು ಹೇಳಿದ್ರು ಆತರ ಎಲ್ಲ ಚರ್ಚೆ ಮಾಡಬೇಡಿ ಅಂತ ಅವರು ಹೇಳಿದ್ರು. ಜೊತೆಗೆ ಅದಕ್ಕೆ ಸಮರ್ಥನೆ ಕೊಟ್ಟಿದ್ದಾರೆ. ಮತ್ತೆ ನೋಡಿ ಇವತ್ತು ದಿವಸ ತಪ್ಪೇನಿದೆ? ಈಗ ಸದ್ಗುರು ಅವರು ಅಮಿತ್ ಶಾ ಅವ್ರನ್ನು ಕರೆದಿದಾರ. ಆಮೇಲೆ ಇವ್ರನ್ನ ಎಷ್ಟೋ ಕಾರ್ಯಕ್ರಮಗಳು ಮುಖ್ಯಮಂತ್ರಿಗಳನ್ನ, ಪ್ರಧಾನಮಂತ್ರಿಗಳು ಕರೀತಾರೆ, ಮುಖ್ಯಮಂತ್ರಿಗಳನ್ನ ಕರೀತಾರೆ. ಈ ಬೋಯಿಂಗ್ ಇದರಲ್ಲಿ ಪ್ರಧಾನಮಂತ್ರಿಗಳು ಕರೆದಿದ್ರು, ಮುಖ್ಯಮಂತ್ರಿಗಳು ಕರೆದಿದ್ರು. ಓ ಹೌದಾ? ನೋಡಿ, DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಏನ್ರಿ? ಈ ರೀತಿಯ ಊಹಾಪೋಹಗಳು ಇವತ್ತು ದಿವಸ ಅವರು ಕಟ್ಟ ಕಾಂಗ್ರೆಸ್ಸಿಗರು. ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರೆ ಅದ್ರ ಮೇಲೆ ಇದು ಮಾಡೋದು ತಪ್ಪದು.